ಲೆಫ್ಟು. ಓಯ್ ಹುಷಾರು. ನನಗೆ ಯಾಕೋ ಟೆಂಪ್ರೇಚರ್ 10 ಲೆವೆಲಿಗಿದೆ. ಈ ಕಡೆಯಿಂದ ಎಂಟ್ರಿ ಕೊಡಿಸೋ ಜವಾಬ್ದಾರಿ ನಿಮ್ಮದು, ನೀವು ಕೊಡಿಸ್ಬೇಕಷ್ಟೇ ಪರ್ಮಿಷನ್ ನನಗೆ. ಒಬ್ಬರು ಸಂತೋಷ್ ಒಬ್ಬರು ಆಲ್ರೆಡಿ ಹೊರಟ್ಬಿಟ್ರು. ನಾವಿಲ್ಲಿ ಜಾಸ್ತಿ ಲಾಗ್ ಮಾಡೋಕ್ಕಾಗಲ್ಲ. ಬೈಕ್ ಚೀನಾ ಅಂತೂ ಇಲ್ಲಿ ಬಿಡ್ತೀರ ಚೆಕ್ ಪೋಸ್ಟಲ್ಲಿ. ಬೆಳಗ್ಗೆವರೆಗೂ ಇಲ್ಲೇ ಸೇಫ್ ಆಗಿದೆ ಸಾಕು. ಲೋಕಲ್ ವೆಹಿಕಲ್ಸ್ ಮಾತ್ರ ಅಲೌಡು. ಗೊತ್ತಿಲ್ಲ ಬೈಕು ಇವಾಗ ಕೊಡ್ತಾರೋ ಫೈನ್ ಹಾಕ್ಬಿಟ್ಟು ಕಟ್ತಾರೋ ಏನು ಅಂತ ಅಲ್ಲಿ ಹೋಗ್ಬಿಟ್ಟು ನೋಡಬೇಕು. ಬರ್ತಾ ಇದ್ದೀನಿ. ನಮಸ್ಕಾರ ಎಲ್ಲರಿಗೂ, ಇನ್ನೊಂದು ಹೊಸ ವ್ಲಾಗ್ಗೆ ವೆಲ್ಕಮ್. ಡೇ 2 ಎಪಿಸೋಡ್ 5ಗೆ ಎಲ್ರಿಗೂ ವೆಲ್ಕಮ್. ನಮ್ಮ ಮಾನ್ಸೂನ್ ಸೀರೀಸ್ ಸೋಫಾರ್ ಬೆಂಕಿಯಾಗಿ ಹೋಗ್ತಾ ಇದೆ. ಬಸ್ಸು ಓಕೆ ಅಂದರೆ ಇಲ್ಲ ಟರ್ನ್ ಆಗಲ್ವಲ್ಲ, ಸೊ ಈ ಥರ. ಅಪ್ಪ ಇದನ್ನು ಹುಳ ಬಂದ್ಬಿಟ್ಟಿದ್ದಿಲ್ಲ ಒಳಗಡೆ. ಸೊ ಇವಾಗ ಟುವರ್ಡ್ಸ್ ಕಿನ್ನೋರಿ, ಇಲ್ಲಿಂದ ಇನ್ನೂ 25 ಕಿಲೋಮೀಟರ್ಸ್ ಇದೆ. ಇವಾಗ ಮೇಲ್ಕುಂತ ಕ್ರಾಸ್ ಆಗ್ತಾಯಿದ್ದೀವಿ. ಕ್ರಾಸ್ ಆಗ್ತಾಯಿದ್ದೀವಿ. ಸೊ ನೀವು ಲಾಸ್ಟ್ ವ್ಲಾಗ್ಸ್ ನೋಡಿಲ್ಲ ಅಂದರೆ ಫಸ್ಟು ಹೋಗಿ ಲಾಸ್ಟ್ ವ್ಲಾಗ್ ನೋಡ್ಕೊಂಡು ಬನ್ನಿ, ನಿಮಗೆ ಒಂದು ಪ್ರಾಪರಾಗಿ ಸ್ಟೋರಿ ಅರ್ಥ ಆಗುತ್ತೆ. ಓಕೆ, ಎಲ್ಲಿದ್ದಾರೆ ಸಂತೋಷ್ ಬರು? ಹಿಂದೆ ಇದ್ದಾರೆ. ಸೀರಿಯಸ್ಲಿ ನಾವು ಏನು ಪ್ಲೇಸಸ್ಗಳು ಜಾಸ್ತಿ ಕವರ್ ಮಾಡಿಲ್ಲ ಅಂದರೂ ರೈಡಿಂಗು ಹೆವಿ ಎಂಜಾಯ್ ಮಾಡ್ತಿದ್ದೀವಿ. ನೀವು ಬೈಕ್ ಓಡ್ಸೋಕ್ಕೆ ಜಾಸ್ತಿ ಇಷ್ಟಪಟ್ಟು ಪ್ಲೇಸಸ್ ಇರಬೇಕು, ಬಟ್ ಬೈಕ್ ಓಡ್ಸೋದು ಸಖತ್ ಎಂಜಾಯ್ ಮಾಡಬೇಕು ಅಂದರೆ ನಾವು ಇವಾಗ ಈ ಸೀರೀಸಲ್ಲಿ ಯಾವ್ಯಾವ ಪ್ಲೇಸಸ್ ಕವರ್ ಮಾಡಿದ್ದೀವಿ 100% ಒಂದ್ಸಲಿ ಬನ್ನಿ. ಅದು ಎಸ್ಪೆಷಲಿ ಫೇವ್ರೆಟ್ ಬೈಕ್ಸ್ ಇಟ್ಟಿದ್ದವರು ಸಖತ್ ಎಂಜಾಯ್ ಮಾಡ್ತೀರಾ. ಹೆವಿ ಕರ್ವ್ಸು, ಘಾಟು, ಒಳ್ಳೆ ವೆದರು, ಫುಲ್ ಚಳಿ ಆಗ್ತಾ ಇರುತ್ತೆ. ಒಂದೊಂದ್ಸಲಿ ಬಾಯಿಗೆ ಬರೋಂಗೆ ವೆಹಿಕಲ್ಸ್ ಅಡ್ಡಕ್ಕೆ ಬರ್ತವೆ. ಸಖತ್ತಾಗಿ ಎಕ್ಸ್ಪೀರಿಯನ್ಸ್ ಆಗುತ್ತೆ ಗುರು, ಸೀರಿಯಸ್ಲಿ ಹೇಳ್ತಾ ಇದ್ದೀನಲ್ಲ. ಇದು ನೋಡಿರಿ ಹೆಂಗಿದೆ ಕರು. ಮತ್ತೆ ಒಂದೇ ಸಲ ಸಡನ್ ಲೆಫ್ಟ್ ಕರು. ವಿಂಡ್ ಹೆಂಗೆ ಹೊಡಿತಿದೆ ಅಂದರೆ ಹೆವಿಯಾಗಿ ಹೊಡಿತಿದೆ ವಿಂಡು. ಏನು ಗುರು ಹಿಂಗೊಂದು ಫುಲ್ಲು ಡೀಪ್ ಕರ್ವ್ ಇದೆಯಲ್ಲ ಇದು. ಓಕೆ ಬನ್ನಿ, ವಿಡಿಯೋ ಮಾಡ್ಕೊಂಡ್ವಿ, ನೋಡಿದ್ರಲ್ಲ. ಇವಾಗ ಅವ್ರನ್ನ ಫಸ್ಟು ಓವರ್ಟೇಕ್ ಮಾಡೋಣ. ಫಸ್ಟು ಅವ್ರ ಹತ್ರ ಹೋಗೋಣ. ಇಲ್ಲೆಲ್ಲ ಆನೆ ಬಂದರೆ ಹೆವಿ ಸೀನ್ಗಳು. ಇಷ್ಟು ಚಿಕ್ಕ ರೋಡಲ್ಲಿ ನಾವು ಅದನ್ನು ಪಾಸ್ ಮಾಡ್ಕೊಂಡಂತ ಹೋಗೋಕ್ಕಾಗಲ್ಲ. ಫುಲ್ ಲೆಫ್ಟಿಗೆ ನೋಡುಗರು, ಎಂದು ಇದು ವ್ಯೂ ಪಾಯಿಂಟ್ ಹಿಂಗಿದೆ, ಸಾಕಾಗಿದೆ. ಫುಲ್ಲು ಪೀಕಲ್ಲಿದ್ದೀವಿ ಇವಾಗ. ಅಂದರೆ ಲೈಕ್ ಈಗ ನಾವೆಲ್ಲ ದೊಡ್ಡ ರೈಡ್ ಮಾಡಿದಾಗೆಲ್ಲ ಪಾಸ್ಗಳು ಅಂತ ಏನೋ ಬರುತ್ತೆ, ಚಿಂಗ್ಲಂಗ್ಲ ಪಾಸ್ ಅಂತ ಏನೋ ಬರುತ್ತೆ, ತಲಾಲಲ ಪಾಸ್ ಅಂತೆಲ್ಲ. ಸೊ ಇದು ಇವಾಗ ಅದೇ ಥರ ಒಂದು ಬೆಟ್ಟದ ಪೀಕಲ್ಲಿದ್ದೀವಿ. ಜಾಸ್ತಿ ಹೊತ್ತಿಲ್ಲಿದ್ದರೆ ಪಕ್ಕ ಶೀತ, ಚಳಿ, ಜ್ವರ ಎಲ್ಲ ಬರುತ್ತೆ. ಇಷ್ಟು ಬೇಗ ಪಾಸ್ ಆಗಿಬಿಟ್ರೆ ಅಂದ್ಬಿಟ್ಟು ನೋ ವರೀಸ್, ಬೇಗ ಹತ್ರಕ್ಕೆ ಹೋಗ್ತೀನಿ. ಬಟ್ ವೆಹಿಕಲ್ಸ್ ಬರಬಾರ್ದು ಅಷ್ಟೇ. ಇಲ್ಲಿ ನೋಡಿ, ಇಲ್ಲಿ ಹೆಂಗೆ ಕಾಣಿಸ್ತಿದೆ ಈ ಕಡೆಯಿಂದ ವ್ಯೂ, ಸಖತ್ತಾಗಿದೆ ಅಲ್ಲ, ಕ್ರೇಜಿ. ಇದು ಸಖತ್ತಾಗಿ ತಗೊಂಡೆ ಗುರು ಕಾರ್ನರ್ಸು. ಬಟ್ ಇಷ್ಟು ಒಂಥರ ಇದಿದ್ರೆ ಕಷ್ಟ. ಅಯ್ಯೋ ನೋಡಿ, ಎಲ್ಲ ವ್ಯೂ ಓಪನ್ ಆಗುತ್ತೆ ಕಂಪ್ಲೀಟಾಗಿ. ಈ ಥರ ಕಾರ್ನರ್ಸಲ್ಲೆಲ್ಲ ಓಡಿಸ್ಕೊಂಡು ಪರ್ಫೆಕ್ಟ್ ಆಗಿರ್ತಾರಲ್ಲ ಅವರಂತೂ ನೆಕ್ಸ್ಟ್ ಲೆವೆಲ್ ರೈಡರ್ಸು. ಈಗ ಇಲ್ಲಿ ಅಂತ ಅಲ್ಲ, ಕೂರ್ಗು, ಸಕಲೇಶ್ಪುರ, ಚಿಕ್ಕಮಂಗ್ಳೂರು, ಎಸ್ಪೆಷಲಿ ಈ ಥರ ಘಾಟ್ ರೋಡ್ಸಲ್ಲಿ ಕರ್ವ್ಸಲ್ಲೆಲ್ಲ ಓಡಿಸಿ ಎಕ್ಸ್ಪೀರಿಯನ್ಸ್ ಇರುತ್ತಲ್ಲ, ಅವ್ರಿಗಂತೂ ಬೆಂಕಿ ಇದಂತೂ. ಜಸ್ಟ್ ಮಿಸ್ಸು ಗುರು. ನಾನು ಫುಲ್ ಲೀನ್ ಮಾಡಿದ್ದಿದ್ರೆ ಪಕ್ಕ ಲೀನ್ ಆಗಿರುವೆ ಅಲ್ಲಿ. ತಾಯಿ ಸೊಲಾಯಿ
ತಾಯಿ ಸೋಲಾಯಿ. ಓಕೆ, ನೇಮ್ಗಳು ನಮ್ಮದು ಇಲ್ಲಿಗೂ ಕಂಪೇರ್ ಮಾಡಿದ್ರೆ ಕಂಪ್ಲೀಟ್ ಡಿಫ್ರೆಂಟ್ ಆಗಿರುತ್ತೆ ಗುರು. ಸೀರಿಯಸ್ಲಿ ಈ ಥರ ಚಿಕ್ಕ ಚಿಕ್ಕ ಕಾರ್ನರ್ಸಲ್ಲೆಲ್ಲ ಮಾತಾಡೋಕ್ಕಂತ ಆಗ್ತಾಯಿಲ್ಲ, ಕ್ಷಮಿಸಿ ಬಿಡಿ. ಅಲ್ಲ, ಅವಾಗ ಫುಲ್ ಕಾರ್ನರಿಂಗು ಮಜಾ ಅದು ಅಂತ ಹೇಳ್ತಾ ಇದ್ದೆ. ಇವಾಗ ಒಂದು ಲಾಸ್ಟ್ ಒಂದು 6 ಕಿಲೋಮೀಟರ್ಸಿಂದ ಫುಲ್ ಫಾರೆಸ್ಟ್ ಒಳಗಡೆ ರೈಡ್ ಮಾಡ್ತಾಯಿದ್ದೀವಿ. ಹೆವಿ ಅಂದರೆ ಹೆವಿ ಕೋಲ್ಡ್ ಇದೆ. ನನಗೆ ಯಾಕೋ ಟೆಂಪ್ರೇಚರ್ 10 ಲೆವೆಲಿಗಿದೆ. ಸಾಕು ಚಳಿ ಆಗ್ತೈತೆ ಗುರು ಫುಲ್. ಇವಾಗ ಫಾರೆಸ್ಟ್ ಒಳಗಡೆ ಇನ್ನೊಂದು ಕಿನ್ನೋರಿ ಇನ್ನೊಂದು 10 ಕಿಲೋಮೀಟರ್ಸ್ ಇರ್ಬೋದು. ಇನ್ಯಾವುದು ವೆಹಿಕಲ್ಸ್ ಜಾಸ್ತಿ ಇಲ್ಲ. ಮೇ ಬಿ ಇನ್ನೊಂದು ಫಾರೆಸ್ಟ್ ಚೆಕ್ ಪೋಸ್ಟ್ ಬರ್ಬೋದು. ಸೋ ಫಾರ್ ಸೋ ಗುಡ್, ಬಟ್ ವೆರಿ ಕೋಲ್ಡ್, ವೆರಿ 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 ಕೋಲ್ಡ್. ಇಬ್ಬರು ಒಮ್ಮೆ ಸಾರಿಸ್ಕೊಂಡು ಹೋಗ್ತಾರೆ ಬಸ್. ಇನ್ನು ನೋಡಿರಿ ಇಲ್ಲಿ ಬೋರ್ಡ್ ಇದೆ, ಕಿನ್ನೌರಿ 10 ಕಿಲೋಮೀಟರ್ಸ್. ಓಕೆ, ಫುಲ್ ಟಾಪ್ ಅನ್ಸುತ್ತೆ ಕಿನ್ನೌರಿ ಬೆಟ್ಟ ಹತ್ತಾ ಇದ್ದೀವಿ ಇವಾಗ ಕ್ಲೈಂಬಿಂಗ್. ನೋಡಿಲ್ಲ ಹೊರಗಡೆ ಅಂತ ಬಂದು ನಿಂತ್ಕೊಳ್ಳಿ ಅಂತ ಆಗಲ್ಲ ನನಗೆ. ಚಳಿ ನಾನು ಜಾಕೆಟ್ ತೆಗ್ದಿದ್ದೀನಿ ಗುರು, ಚಳಿ ಆಗ್ತೈತೆ. ಸೊ ಓಕೆ, ಇಲ್ಲಿ ಏನೂ ಸಿಗಲಿಲ್ಲ ಮಚ್ಚ ಇಟ್ಕೊ. ಅಣ್ಣ ಟೀ ಇಸ್ಕೊಂಬ. 4 ಟೀ ಇಸ್ಕೊಬ್ರು. ಹಿಂದಿ ರೀಚ್ ಆದ್ವಿ ಕಿನ್ನಕೋರಿ. ಬಟ್ ಏನಂದರೆ ಇದು ಅಲ್ಲಿಂದ ಇಲ್ಲಿ ಬರೋದನ್ನು ಏನು ಇದೆ ಅದೇ ಸೀನಿಕ್ ವ್ಯೂ ಎಲ್ಲ ನೋಡಿ ಎಂಜಾಯ್ ಮಾಡಾಯಿತು. ಇವಾಗ ಇಲ್ಲಿಂದ ವಾಪಸ್ಸು ಮತ್ತೆ ಊಟಿ ಹೊಡಿಬೇಕು ಅಂದರೆ 1.5 hour, ಅರೌಂಡ್ ಕಿಲೋಮೀಟರ್ಸ್ ಕಮ್ಮಿ ಇದ್ರು ಜಾಸ್ತಿ ಹೊತ್ತು ಟೈಮ್ ತಗೊಳುತ್ತೆ. ಇವಾಗ ಇಲ್ಲಿ ಏನೂ ಸಿಗ್ತಾ ಏನಂದರೆ ಏನು ಊಟ ಗಿಟ ಏನೂ ಇಲ್ಲ. ಇಲ್ಲಿ ಸದ್ಯಕ್ಕೆ ಇಲ್ಲದ ಒಂದು ಅಂಗಡಿಯಲ್ಲಿ ನೋಡಿ ಹಿಂಗೆ ಕೂತಿದ್ದೀವಿ ಒಳಗಡೆ. ಇದರಲ್ಲಿ ಒಂದು ಲೆಮನ್ ಟೀ ಒಂದು ಇದೇನೋ ಸಿಕ್ತು. ಇದು ಮಾಡ್ತೋ ನಿಂತ್ಕೊಂಡಿದ್ದೀವಿ. ಇದು ಮುಗಿದ ತಕ್ಷಣ ಇಲ್ಲಿಂದ ಹೊರಡೋದಷ್ಟೇ. ಫಸ್ಟ್ ಊಟ ಸಿಗುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದ್ವಿ. ಇಲ್ಲೂ ಊಟ ಇಲ್ಲ. ಈಗ ಆಲ್ರೆಡಿ 4:30 5:30 ಸ್ವಲ್ಪ ಲೈಟಾಗಿ ತಿನ್ಕೊಂಡು ಇಲ್ಲ ಹೊರಡ್ತಾ ಇರೋದು. ಈಗ ಹೊರಗಡೆ ಚಳಿ ಇದೆ ಗುರು. ಅವರೆಲ್ಲ ಜಾಕೆಟ್ ಹಾಕೋದು ನಿಂತವ್ರೆ. ಜಾಕೆಟ್ ತೆಗೆದು ಅಂತ ಹೊರಡ ಬಂದೆ. ಪ್ರಾಮಿಸ್ ನಿಜವಾಗ್ಲೂ ನೀವು ನಿಜ ಹೇಳ್ತೀನಿ, ತಮಿಳಲ್ಲಿ ಹೇಳ್ಬೇಕು ಇದಕ್ಕೆ. ಕನ್ನಡ ಬರೋದು ಬೈ ಕೇಳಿಸ್ಕೊಳ್ಳಿ. ನನಗೆ ಊಟ ಇಲ್ಲದೆ ಮ್ಯಾಗಿ ತಿಂತಿದ್ದೀನಿ ಇವತ್ತು. ಇದನ್ನು ನೀನು ಹಾಕಿದ್ರೆ ನಾನು ಅಲ್ಲಿ ಹೋಗೋಷ್ಟಿಗೆ ಎಲ್ಲ ಬಿದ್ದೆ ಹೋಗ್ತೀನಿ. ಬರೀ ಸುಸ್ತಲೆ ಅವಾಗಲೇ ತಲೆಗೆ ಚೆನ್ನಾಗಿ ಕೇಳಿಸ್ಕೊತಿದ್ದೆ. ನನಗೆ ಪ್ರಾಮಿಸಿಂಗ್ ಆಗ್ತೀನಿ. ಪ್ರಾಮಿಸ್ ಏನಾದ್ರು ಬಿಸ್ಕೆಟ್ ಸಿಕ್ಕರೆ ಪಕ್ಕ ಇಸ್ಕೊಂಡು ಹಾಕ್ತೀನಿ. 6-18 ಬ್ರೋ. ಇಲ್ಲಿಂದ ಎಷ್ಟು ಕಿಲೋಮೀಟರ್ ಇದೆ ಅಲ್ಲಿ ನಮ್ಮದು ಹೋಮ್ ಸ್ಟೇಗೆ? 64 ಕಿಲೋಮೀಟ್ರು. ಫುಲ್ ಈ ಗಾಡ್ ಸೆಕ್ಷನ್ ಮಿನಿಮಮ್ ಎಷ್ಟೊತ್ತು ಆಗ್ಬೋದು? ಅದೇ ಬ್ರೋ, ಇಲ್ಲಿ ಊಟಿ ಮೇಲೆ ಹೋಗ್ಬೇಕು. ನೋಡಿದೆ 1.5 hour ಊಟಿಗೆ, ಅಲ್ಲಿಂದ ಒಂದು 1/2 hour. ಮೀಡಿಯಮ್ ಡೀಸೆಂಟ್ ಮಾಡ್ರೇಟ್ ಪೇಸ್ ಮೇಂಟೈನ್ ಮಾಡಿದ್ರೆ ಓಕೆ. ನಿಮ್ದ್ರಲ್ಲಿ ಅದರಲ್ಲಿ ಫಾಗ್ಲೈಟ್ಸ್ ಇದೆ, ನಂದ್ರಲ್ಲೇ ಓಕೆ. ಏನಾದ್ರು ನಿಮ್ಮ ಸೆಟ್ಟಿಂಗ್ ಆಗೋ ಚಾನ್ಸಸ್ ಇದೆಯಾ? ಅಲ್ಲಿ ಬ್ರೋ ಇಲ್ಲೇನಿಲ್ಲ. ಇಲ್ಲಿ ಅಲ್ಲ ಆ ಕಡೆ ಫಾರೆಸ್ಟ್ ಏರಿಯಾದಲ್ಲಿ ಎಲ್ಲ ಕಾಣಿಸ್ತಿದೆ. ಜಿಂಕೆ ಮ್ಯಾಕ್ಸಿಮಮ್ ಇಲ್ಲ, ಬೈಸನ್ ಕಾಣಿಸುತ್ತೆ. ಹಾಂ, ಕಲ್ಲಟ್ಟಿ ಡೌನ್ ಕಲೆಕ್ಟ್. ಹಾಂ, ಓಕೆ ಡನ್. ಕಲ್ಲಟ್ಟಿ ಡೌನಲ್ಲಿ ಚಾನ್ಸಸ್ ಇದೆ. ಬಟ್ ಪರ್ಮಿಷನ್ ಕೊಡ್ಸೋದೆಲ್ಲ ನಿಮ್ಮ ಜವಾಬ್ದಾರಿ ಬೈ. ಈ ಕಡೆಯಿಂದ ಎಂಟ್ರಿ ಕೊಡಿಸೋ ಜವಾಬ್ದಾರಿ ನಿಮ್ಮದು. ಓಕೆ ಡನ್. ಇದೇ ಕಂಟೆಂಟ್ ನನಗೆ, ನೀವು ಕೊಡಿಸ್ಬೇಕಷ್ಟೇ ಪರ್ಮಿಷನ್ ನನಗೆ. ಸೊ ಏನು ಓಕೆ ನಾವು ಮೇಯ್ನ್ ಸ್ಪಾಟ್ನೇ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ವಿ ಹೋಗ್ಬೇಕಿದ್ರೆ. ಫಸ್ಟ್ ಕಾಫಿ ಕುಡಿಯೋಣ ಅಂತ. ಇವಾಗ ಹೋಗ್ಬಿಟ್ಟು ಓಯ್ ಹುಷಾರು. ಇವಾಗ ಹೋಗ್ಬಿಟ್ಟು ತೋರಿಸ್ತೀನಿ ಬನ್ನಿ ಮೇನ್ ವ್ಯೂ ಪಾಯಿಂಟ್. ಅಂದರೆ ಸುಮಾರು ವ್ಯೂ ಪಾಯಿಂಟ್ ಇದೆ. ಓಪನಿಂಗು ಹೆಂಗಿದೆ ಸ್ಪಾಟು, ಸೀರಿಯಸ್ಲಿ ನೆಕ್ಸ್ಟ್ ಲೆವೆಲ್ ಇದು. ಹೇಳ್ಬೇಕು ಅಂದರೆ ಇದೆ ಆ್ಯಕ್ಚುಯಲ್ ವ್ಯೂ. ಇಲ್ಲಿ ನೋಡ್ರಿ, ಇಲ್ಲಿ ಫುಲ್ಲು ಬೆಂಕಿಯಾಗಿದೆ ಮಾತ್ರ. ಅಲ್ಲಿ ಸನ್ಸೆಟ್ ಆಗ್ತಾ ಇದೆ. ಅದೇ ಆ ಕಡೆಯಿಂದ ಸನ್ಸೆಟ್ ಆಗೋದು. ಸನ್ಸೆಟ್ ನೋಡಿ ಇಲ್ಲಿ ಫುಲ್ ಅಲ್ಲೇ ಸನ್ಸೆಟ್ ಆಗೋದು. ಸೊ ಬೈಕ್ಸ್ ಎಲ್ಲ ಹೆಂಗೆ ಪಾರ್ಕ್ ಆಗಿದೆ. ಆಲ್ರೆಡಿ ಇನ್ಸ್ಟಾಗ್ರಾಮಲ್ಲಿ ಇದ್ರ ಪಿಕ್ಸ್ ಎಲ್ಲ ನೋಡಿರ್ತೀರ. ಫುಲ್ ಹೆವಿ ಚಳಿ ಇದೆ. ನಮ್ಮ ಒಬ್ಬರು ಸಂತೋಷ್ ಒಬ್ಬರು ಆಲ್ರೆಡಿ ಹೊರಟ್ಬಿಟ್ರು. ನಾವಿಲ್ಲಿ ಜಾಸ್ತಿ ಲಾಗ್ ಮಾಡೋಕ್ಕಾಗಲ್ಲ. ಇಲ್ಲಿಂದ ಪೀಸಾಗಿ ಬೇಗ ಪಾಸ್ ಆಗೋಣ. ನನ್ನ ಗೋಪ್ರಲ್ಲಿ ಫುಲ್ ಚಾರ್ಜ್ ಡನ್, ಎವ್ರಿ ಬ್ಯಾಟ್ರಿ ಗಾನ್. ಇವನೊಬ್ಬ ಒಂದು ಸ್ವಲ್ಪ ಕ್ಲಿಪ್ ರೆಕಾರ್ಡ್ ಮಾಡಿ ಕಳಿಸ್ತೀನಿ ಅಂತ ಹೇಳಿದ್ದಾನೆ. ಅಲ್ಲಿ ಊಟಿ ಚೆಕ್ ಪೋಸ್ಟ್ ಹತ್ರ ಬಿಡಿಸೋದನ್ನು ಅದನ್ನು ನಾನು ಹಾಕ್ತೀನಿ. ರೆಕಾರ್ಡ್ ಆಗಿದ್ರೆ ಇಲ್ಲಾಂದ್ರೆ ಇಲ್ಲ. ಸರಿ ನಡ್ರಿ ಹೊಡೋಣ ಬೇಗ ಹೋಗೋಣ. ಬೈಕ್ ಸೀನ್ ಅಂತೂ ಇಲ್ಲಿ ಬಿಡ್ತೀರ ಚೆಕ್ ಪೋಸ್ಟಲ್ಲಿ. ಅದಕ್ಕೆ ಬೈಕ್ಸ್ ಎಲ್ಲ ಇಲ್ಲೇ ನಿಲ್ಲಿಸ್ಬಿಟ್ಟು ಇಲ್ಲಿ ಇವ್ರದ್ದು ಹೋಮ್ ಸ್ಟೇ ಅವ್ರದ್ದು ವೆಹಿಕಲ್ ತಗೊಂಡು ಹೋಗ್ಬೇಕು. ಇಲ್ಲಿಂದ ಒಂದು 5 ಕಿಲೋಮೀಟ್ರು. ಬೆಳಗ್ಗೆವರೆಗೂ ಇಲ್ಲೇ ಸೇಫಾಗಿದೆ ಸಾಕ್ಬಿಟ್ಟು ನಿಲ್ಲಿಸ್ತೀರಿ ಚೆಕ್ ಪೋಸ್ಟ್ ಹತ್ರ. ಮಚ್ಚಾ ಹೆಲ್ಮೆಟ್ ತೆಗಿಬಿಡು. ಓಕೆ ಬಂದು ಮುಂದೆ ಬಾ ಹೊರಡಗೆ. ಸೈಕ್ ಸೀನ್ಗಳು ಇವಾಗಂತೂ ಎಲ್ಲ ಹೊರಡೆ ಬಂದು ಕೂರ್ತಾ ಇದೀವಿ ಇವಾಗ. ಆಯ್ತಾ ಬ್ರೋ? ಅವರು ಬೈಕಲ್ಲ
ಬೆಳಗ್ಗೆ ಬೇಗ ಹೋಗ್ಬೇಕು. ಸರಿ ಸರಿ. ಸೈಕ್ಸ್ ಏನಂದರೆ ಬಿಟ್ಟಿಲ್ಲ ಆ ಬೈಕು, ಕೊನೆಗೆ ಅಲ್ಲೇ ನಿಲ್ಲಿಸಿ, ಅಲ್ಲಿ ಕ್ಯಾಮ್ರಲ್ಲಿ ಇರುತ್ತಂತೆ, ಅಲ್ಲೇ ನಿಲ್ಲಿಸಿ ಇವಾಗ ಜೀಪಲ್ಲಿ ಹೋಗ್ತಿದ್ದೀವಿ. ಓನ್ಲಿ ಲೋಕಲ್ ವೆಹಿಕಲ್ಸ್ ಮಾತ್ರ ಅಲೌಡು. ಸಕ್ಕತ್ತು ತೀರಾ ಲೇಟ್ ಆಗಿತ್ತು, ಇನ್ನೊಂದು ಮೇಯ್ನ್ ಆಫೀಸರ್ ಇದ್ದಿದಂತೆ, ಸೊ ಕಷ್ಟ. ಈಗ ರಿಕ್ವೆಸ್ಟ್ ಮಾಡ್ಕೊಂಡು ಒಂದು ಬೈಕ್ ಮಾತ್ರ ಬರ್ತಿದ್ದೆ, ಅವ್ರು ಬೆಳಗ್ಗೆ ಬೇಗ ಹೋಗಬೇಕು ಅಂತ. ಏನಿಲ್ಲ ಬಟ್ ಸಂತೋಷ್ ಬ್ರೋ ಹಿಂದೆ ಬರ್ತಾ ಇದ್ದಾರೆ. ಇಲ್ಲಿ ಸುತ್ತಮುತ್ತ ಇರೋ ಫಾರೆಸ್ಟ್ ರಿಸರ್ವ್ ಏರಿಯಾದಲ್ಲಿ ಒಂದೇ ಫಾರೆಸ್ಟ್ ಹೆವಿ ಸ್ಟ್ರಿಕ್ಟು. ಸ್ವಲ್ಪ ಗೋಸ್ಟ್ ಸ್ಟೋರೀಸ್ಗಳು ಏನೇನೋ ಇದಾವೆ. ಸೈಕೋ ಸುಮಾರು ಜನ ಹೇಳಿದ್ರು. ಅಲ್ಲಿ ಹೋಮ್ ಸ್ಟೇ ಹೋದ್ಮೇಲೆ ಅವ್ರ ಕೈಲಿ ಹೇಳಿಸ್ತೀನಿ ಏನೇನೋ ಅಂತ. ಸ್ವಲ್ಪ ಒಂದು 2-3 ಹಿಂಟ್ ಹೇಳ್ತೀನಿ. ಅಯ್ಯೋ 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 ಅಲ್ಲ ಗ್ರಿಪ್ಪಲ್ ಅಂದ್ರು ಗುಡ್ ಮಾರ್ನಿಂಗ್ ಫ್ರಮ್ ಕರಾಟಿ ತಮಿಳ್ನಾಡು. ಕರೆಕ್ಟಾಗಿ ಎಕ್ಸಾಕ್ಟ್ ಸೆಂಟರ್ ಆಫ್ ದಿ ಫಾರೆಸ್ಟ್ ಇದ್ದೀವಿ. ಇನ್ನೊಂದು ಕಿಲೋಮೀಟರ್ ಹೋದರೆ ಫುಲ್ ಡೀಪ್ ಫಾರೆಸ್ಟು. ಇದು ಮೇನ್ ಸೆಂಟರ್ ಇದೂ. ಆಮೇಲೆ ನಿನ್ನೆ ಅದಾದಮೇಲೆ ಇನ್ಸಿಡೆಂಟ್ಗಳಾದಮೇಲೆ ನಮಗೆ ಸೀರಿಯಸ್ಲಿ ಇನ್ನೇನು ಬೆಳಗ್ಗೆ ಹೋಗಿ ಗಾಡಿ ತಗೊಳ್ದು ಲೇಟ್ ಆಗಿತ್ತಲ್ಲ. ಸೊ ಹಂಗೆ ಬಂದು ಸ್ವಲ್ಪ ಮಾತಾಡ್ಕೊಂಡು ಕಾಫಿ ಎಲ್ಲ ಮಾಡೋಷ್ಟೊಳಗೆ 11:30 ಆಗೋಯ್ತು. ಊಟಕ್ಕೆ ಕುತ್ಕೊಂಡ್ವಿ. ಒಂದು 12:30 ಊಟ ಮಾಡಬೇಕಿದ್ರೆ ಸೌಂಡ್ ಆಗ್ತಾನೆ ಇತ್ತು ಗುರು. ಬರ್ಡ್ ಸೌಂಡು ಏನೇನೋ ಆಗ್ತಾನೆ ಇತ್ತು, ಒಂಥರ ಏನೇನೋ. ಅವ್ರೇನೋ ನೀಮೇಲೆ ಬಂದಿದೆ ಅಂತ ಹೇಳಿ ಸ್ಪಾಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋದು. ನಿನ್ನೆ ನಾವು ಇವಾಗ ಯಾವ ಸ್ಪಾಟಲ್ಲಿ ನಿಂತಿದ್ದೀವಿ ಅಲ್ಲಿಂದ ಕರೆಕ್ಟಾಗಿ ಲೈಟ್ ಬಿಟ್ಟರು. ಅಲ್ಲಿಂದ ಆ ಪ್ರಾಪರ್ಟಿಯಿಂದ ಝೂಮಕ್ಕು ಅಲ್ಲಿಂದ ಮೇಲ್ಗಡೆಯಿಂದ ಫಸ್ಟ್ ಫ್ಲೋರ್ನ ಇಲ್ಲಿ ಲೈಟ್ ಬಿಟ್ಟರು. ಲೈಟು ಇಲ್ಲಿ ಏನೋ ಒಂದು ವೈಲ್ಡ್ ಎನಿಮಲ್ ನಿಂತಿತ್ತು, ಅದು ಹಿಂಗಡೆ ಇನ್ನೊಂದು ಪಾಸ್ ಆಯಿತು. ನಿಮಗೆ ಕ್ಲಿಯರ್ ಕಟ್ಟಾಗಿ ಏನಾದರೂ ಬಿಟ್ಟರೆ, ಲೈಕ್ ಟಾರ್ಚ್ ಏನಾದ್ರು ಬಿಟ್ಟರೆ ಐಸು ರಿಫ್ಲೆಕ್ಷನ್ ಕ್ಲೀನಾಗಿ ಗೊತ್ತಾಗುತ್ತೆ. ಫಸ್ಟು ನಿಶಾಲ್ ಬ್ರೋ ಮತ್ತು ಅವ್ರು ಸಂತೋಷ್ ಅವರೆಲ್ಲ ನೋಡಿದ್ರು. ನನಗೆ ಇಟ್ಕೊಂಡು ಮಾತಾಡೋಕೆ ಎದುರಿಗೈತಿ. ನಿಶಾಲ್ ಬ್ರೋ ಮತ್ತು ಸಂತೋಷ್ ಅವರೆಲ್ಲ ನೋಡಿದ್ರು. ನೆಕ್ಸ್ಟು ನಾವು ನೋಡಿದ್ವಿ, ಎಲ್ರಿಗೂ ಕಾಣಿಸ್ತು ಗುರು, ಎಲ್ರಿಗೂ ಕಾಣಿಸ್ತು. ಬಟ್ ಇನ್ನು ಅಲ್ಲಿ 2 ವೀಕ್ಸ್ ಬ್ಯಾಕು ನಿಶಾಲ್ ಬ್ರೋ ಅವರೆಲ್ಲ ಬಂದಾಗ ಅವ್ರ ಫ್ರೆಂಡ್ ಇನ್ನೊಬ್ಬರಿಗೆ ಇಲ್ಲೇ ಟೈಗರ್ ಸ್ಪಾಟ್ ಆಗಿದ್ದಂತೆ. ಅವ್ರು ಮತ್ತು ಅವರು ಇಲ್ಲಿ ಹೋಮ್ ಸ್ಟೇ ಅವರಿಗೆಲ್ಲ ಹೆವಿ ಅಂದರೆ ಹೆವಿ. ಅದಕ್ಕೆ ಇಲ್ಲಿ ಯಾರೂ ಯಾವುದೇ ಕಾರಣಕ್ಕೆ ಯಾರನ್ನೂ ಇಲ್ಲಿ ಉಳ್ಕೊಳ್ಳೋದಕ್ಕೆಲ್ಲ ಬಿಡಲ್ಲ. ನಾವು ಒಂಥರ ರಿಲೇಷನ್ಸ್ ಥರ, ಆ ಪ್ರೈವೇಟ್ ಪ್ರಾಪರ್ಟಿ ಏನಿದೆ ಇಲ್ಲಿ ಲೋಕಲ್ ಹೆಡ್ದು ಅವ್ರ ರಿಲೇಷನ್ಸ್ ಥರ ಬಂದಿರೋದಷ್ಟೇ. ಸೊ ಹೆವಿ ಅಂದರೆ ಹೆವಿ ಎಕ್ಸ್ಪೀರಿಯೆನ್ಸು. ನೆನ್ನೆ ಗೂಸ್ ಪಂಪ್ಸು. ಅಲ್ಲಿ ಕೆಳಗಡೆ ಇಳಿಬೇಕು ಅಂದರೆ ನೆನ್ನೆ ಮೀಟ್ರ್ ನಡೀತೈತೆ ಅಲ್ಲಿ ಆ ಹೋಮ್ ಸ್ಟೇಯಿಂದ ಕೆಳಗಡೆ ಇಳಿಯೋದಕ್ಕೆ. ಇವಾಗ 2 ಗಂಟೆ ಬಂದ್ವಿ. ಅಲ್ಲೊಂದು ಇದು ಫುಟ್ ಪ್ರಿಂಟು ಕಾಣಿಸ್ತಿದೆ. ಬಟ್ ಅದು ನೋಡೋದಕ್ಕೆ ನಾನು ದೊಡ್ಡ ಹುಲಿದು ಅಂತೇನಿಲ್ಲ, ಇಷ್ಟಿರೋದು. ಬಟ್ ನಮಗೆ ಗೊತ್ತಿಲ್ಲ ಇದ್ರದ್ದು ಹೆಂಗಿರುತ್ತೆ ಅಂತನೂ. ಬಟ್ ಈಗ ಅದಾದಮೇಲೆ ಮತ್ತೆ ನಾವು 1:32 ಹಂಗೆ ಸುಮ್ಮನೆ ಮತ್ತೆ ಟಾರ್ಚ್ ಬಿಡ್ತಾ ಇದೆ ಹೊರಗಡೆ ಬಂದು. ಮತ್ತೆ ಇನ್ನೊಂದು ಮುಂಗ್ಸಿ ಸ್ಪಾಟ್ ಆಯಿತು. ಇದೆ ಮರದ ಹತ್ತಿ ಹಿಂಗೆ ಕೂತ್ಕೊಂಡು ಏನೋ ಹಂಗೆ ಎಳಿತಾ ಇತ್ತು ಹಿಂಗೆ. ಇದು ಒಂದು ಹೆವಿ ಸೀನ್ಗಳು. ಓಕೆ, ಈ ವ್ಲಾಗಿ ಇಷ್ಟೇ. ಗೊತ್ತಿಲ್ಲ ಬೈಕು ಇವಾಗ ಕೊಡ್ತಾರೋ, ಫೈನ್ ಹಾಕ್ಬಿಟ್ಟು ಕಟ್ತಾರೋ ಏನು ಅಂತ. ಅಲ್ಲಿ ಹೋಗ್ಬಿಟ್ಟು ನೋಡಬೇಕು. ಮೆಜಾರಿಟಿ ಏನು ಕಟ್ಸಲ್ಲ, ಬಿಡ್ತಾರೆ. ಪ್ರೈವೇಟ್ ಪ್ರಾಪರ್ಟಿ ಇದು ಹೋಮ್ ಸ್ಟೇ ಇರುತ್ತಲ್ಲ, ಅವ್ರ ರಿಲೇಟಿವ್ಸ್ ಅಂತ ಹೇಳಿದ್ರೆ ಅವ್ರು ಬಿಡಿಸ್ತಾರೆ ಒಳಗೆ. ಬಟ್ ನೆನ್ನೆ ಮಾತ್ರ ಹೆವಿ ಸೈಕ್ ಸೀನ್ಗಳು, ನೈಟ್ ಎಸ್ಪೆಷಲಿ. ಓಕೆ, ನೆಕ್ಸ್ಟ್ ವ್ಲಾಗ್ ಸಿಗೋಣ. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಸೋಫಾರ್ ಈ ಸೀರೀಸ್ ಹೆಂಗೆ ಹೋಗ್ತಿದೆ ಅಂತ ಕಮೆಂಟ್ ಹಾಕಿ. ಈಗಿನ ರೈಡ್ ಆರ್ಗನೈಸ್ ಮಾಡಿರೋದು ಸಂತೋಷ್ ಬ್ರೋ. ಅವ್ರದ್ದು ಇನ್ಸ್ಟಾಗ್ರಾಮಲ್ಲಿ ಒಂದು ಪೇಜ್ ಇದೆ, ಕೋರ್ಸ್ ಟ್ರಾವೆಲ್ಸ್ ಅಂತ. ಸೊ ಅದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಫಾಲೋ ಮಾಡಿ. ಇಲ್ಲಿ ಹಿಂಗೆ ಬಂದರೆ ಹಿಂಗೆ ಪಾಸ್ ಆಗ್ತಾವೆ ಇಂಥ ಇದ್ರಲ್ಲಿ ಆರಾಮಾಗಿದೆಲ್ಲ. ಎಷ್ಟು ಕ್ಲಿಯರ್ ಕಟ್ಟಾಗಿ ಪಾಸ್ ಆಗ್ತಾವೆ ತೋರಿಸು. ಇಲ್ಲಿ ಬಂದರೆ ಇಲ್ಲೊಂದಿದೆ, ಆಮೇಲೆ ಈ ಕಡೆ ಒಂದಿದೆ. ಅದೇ ಅವೇ ಬಾಯ್.